ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಶಾಸಕ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಆಗ್ರಹಿಸಿ ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕುಂದಗೋಳ ಪಟ್ಟಣದ ಗಾಳಿ ಮರೆಮ್ಮದೇವಿ ದೇವಸ್ಥಾನದ ಸಮೀಪ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ಮುಸ್ಲಿಂ ಬಾಂಧವರು ಕುಂದಗೋಳ ಪಟ್ಟಣದ ಗಾಳಿ ಮರೆಮ್ಮದೇವಿ ದೇವಸ್ಥಾನದ ಸಮೀಪ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ಮುಸ್ಲಿಂ ಬಾಂಧವರು ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಮಹತ್ವದ ಪಾತ್ರ ವಹಿಸಿದೆ. ಹೀಗಾಗಿ ಸಮುದಾಯಕ್ಕೆ ಸರ್ಕಾರದಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ರಾಜ್ಯ ರಾಜಕಾರಣದಲ್ಲಿ ಜಮೀರ್ ಅಹಮದ್ ಅವರು ಸಲ್ಲಿಸಿರುವ ಸೇವೆ, ಪಕ್ಷ ಸಂಘಟನೆಯಲ್ಲಿ ವಹಿಸಿರುವ ಪಾತ್ರ ಹಾಗೂ ಅಲ್ಪಸಂಖ್ಯಾತರ ಪರವಾಗಿ ನಡೆಸುತ್ತಿರುವ ಹೋರಾಟವನ್ನು ಪರಿಗಣಿಸಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನಾಕಾರರು ಜಮೀರ್ ಅಹಮದ್ ಪರ ಘೋಷಣೆಗಳನ್ನು ಕೂಗಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಬಳಿಕ ತಹಶೀಲ್ದಾರ್ ರಾಜು ಮಾವರ್ಕರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸಚಿವ ಸಂಪುಟ ವಿಸ್ತರಣೆ ವೇಳೆ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿದರು. ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಕುಂದಗೋಳದಲ್ಲಿ ನಡೆದ ಪ್ರತಿಭಟನೆ ರಾಜಕೀಯ ವಲಯದ ಗಮನ ಸೆಳೆದಿದ್ದು, ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಇಂದು ಸಮಸ್ತ ಮುಸ್ಲಿಂ ಸಮಾಜ ಕುಂದಗೋಳ ಮತಕ್ಷೇತ್ರದ ಮುಸ್ಲಿಂ ಸಮಾಜವನ್ನು ನಾವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂದರೆ, ಸುಮಾರು 88-90% ನಾವು ಮತದಾನ ಮುಸಲ್ಮಾನರು ಬಾಂಧವರು ಮಾಡಿದ್ದೀವಿ. ನಮ್ಮ ಸಮಾಜಕ್ಕೆ 5 ಸ್ಥಾನಗಳನ್ನು ಸಚಿವ ಸ್ಥಾನ ಕೊಡಬೇಕು ಮತ್ತು ಬಿಜೆಡ್ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ಎಲ್ಲ ಪಕ್ಷದ ಮುಖಂಡರಿಗೆ ಮನವಿ ಮಾಡಿಕೊಳ್ತೇವೆ. ಎಲ್ಲ ಸಮಾಜದ ಪರವಾಗಿಯೂ ಅವರಿಗೆ ನಾವು 5 ನಾಯಕರಾದ ಶ್ರೀ ಬಿಜೆಡ್ ಜಮೀರ್ ಅಹಮದ್, ಸಲೀಂ ಅಹಮದ್ ಅವರು, ಆಮೇಲೆ ಎಲ್ಲರಿಗೂ ನಾವು ಸ್ಥಾನಮಾನ ಕೊಡಬೇಕಾಗಿ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಮನವಿ ಮಾಡ್ಕೊತೀವಿ. ಹಾಗೂ BK ಹರಿಪ್ರಸಾದ್, ಹೈಕಮಾಂಡ್ ರಾಹುಲ್ ಗಾಂಧೀಜಿ ಅವ್ರಿಗೂ ನಾವು ಇದನ್ನು ಈ ಪ್ರತಿಭಟನೆ ಅವರಿಗೆ ತಲುಪಲಿ. ರಾಹುಲ್ ಗಾಂಧಿ ಅವರು ನಮ್ಮ ಸಮಾಜ ಮೇಲೆ ವಿಶೇಷ ಕಾಳಜಿ ಐತಿ. ಅವರಿಗೆ ನಮ್ಮ ಸಮಾಜ ಮೇಲೆ 5 ಸ್ಥಾನ ಅವ್ರು ಕೊಡ್ತಾರೆ ಅನ್ನೋದು ಅವ್ರ ಮೇಲೆ ನಮಗೆ ಪೂರ್ಣ ಭರವಸೆ ಐತಿ. 5 ಸ್ಥಾನ ಕೊಡಬೇಕು. DCM ಅನ್ನು ಮಾನ್ಯ ಬಿಜೆಡ್ ಜಮೀರ್ ಅಹಮದ್ ಅವರಿಗೆ DCM ಸ್ಥಾನ ಕೊಡಲೇಬೇಕು. ಯಾಕಂದರೆ ನಾವು 85% ವೋಟಿಂಗ್ ನಾವು ಮಾಡಿದ್ದೇವೆ. ಪ್ಲಸ್ ಇನ್ನೊಂದು ನಮ್ಮ ಎಲ್ಲ ಮುಸ್ಲಿಂ ಮತಕ್ಷೇತ್ರ ಸಮಾಜದ ಒಟ್ಟರು ಕೂಡಿಕೊಂಡು ಗೋಮಾತೆಯನ್ನು ರಾಷ್ಟ್ರೀಯ ಪಶುವಾಗಿ ಘೋಷಣೆ ಮಾಡಬೇಕಾಗಿ ಮಾನ್ಯ ಪ್ರಧಾನಮಂತ್ರಿ ಹಾಗೂ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೊತೀವಿ. ನಾವು ನಾನು ಮೊಹಮ್ಮದ್ ಸಲೀಂ ಕೆಲ್ಕೊಂಡ್ ಅಂತೇಳಿ. ಇಂದು ಸಮಸ್ತ ಮುಸ್ಲಿಂ ಸಮಾಜ ಕುಂದಗೋಳ ಮತಕ್ಷೇತ್ರದ ಮುಸ್ಲಿಂ ಸಮಾಜವನ್ನು ನಾವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂದರೆ, ಸುಮಾರು 88-90% ನಾವು ಮತದಾನ ಮುಸಲ್ಮಾನರು ಬಾಂಧವರು ಮಾಡಿದ್ದೀವಿ. ನಮ್ಮ ಸಮಾಜಕ್ಕೆ 5 ಸ್ಥಾನಗಳನ್ನು ಸಚಿವ ಸ್ಥಾನ ಕೊಡಬೇಕು ಮತ್ತು ಬಿಜೆಡ್ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ಎಲ್ಲ ಪಕ್ಷದ ಮುಖಂಡರಿಗೆ ಮನವಿ ಮಾಡಿಕೊಳ್ತೇವೆ. ಎಲ್ಲ ಸಮಾಜದ ಪರವಾಗಿಯೂ ಅವರಿಗೆ ನಾವು 5 ನಾಯಕರಾದ ಶ್ರೀ ಬಿಜೆಡ್ ಜಮೀರ್ ಅಹಮದ್, ಸಲೀಂ ಅಹಮದ್ ಅವರು, ಆಮೇಲೆ ಎಲ್ಲರಿಗೂ ನಾವು ಸ್ಥಾನಮಾನ ಕೊಡಬೇಕಾಗಿ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಮನವಿ ಮಾಡ್ಕೊತೀವಿ. ಹಾಗೂ BK ಹರಿಪ್ರಸಾದ್, ಹೈಕಮಾಂಡ್ ರಾಹುಲ್ ಗಾಂಧೀಜಿ ಅವ್ರಿಗೂ ನಾವು ಇದನ್ನು ಈ ಪ್ರತಿಭಟನೆ ಅವರಿಗೆ ತಲುಪಲಿ. ರಾಹುಲ್ ಗಾಂಧಿ ಅವರು ನಮ್ಮ ಸಮಾಜ ಮೇಲೆ ವಿಶೇಷ ಕಾಳಜಿ ಐತಿ. ಅವರಿಗೆ ನಮ್ಮ ಸಮಾಜ ಮೇಲೆ 5 ಸ್ಥಾನ ಅವ್ರು ಕೊಡ್ತಾರೆ ಅನ್ನೋದು ಅವ್ರ ಮೇಲೆ ನಮಗೆ ಪೂರ್ಣ ಭರವಸೆ ಐತಿ. 5 ಸ್ಥಾನ ಕೊಡಬೇಕು. DCM ಅನ್ನು ಮಾನ್ಯ ಬಿಜೆಡ್ ಜಮೀರ್ ಅಹಮದ್ ಅವರಿಗೆ DCM ಸ್ಥಾನ ಕೊಡಲೇಬೇಕು. ಯಾಕಂದರೆ ನಾವು 85% ವೋಟಿಂಗ್ ನಾವು ಮಾಡಿದ್ದೇವೆ. ಪ್ಲಸ್ ಇನ್ನೊಂದು ನಮ್ಮ ಎಲ್ಲ ಮುಸ್ಲಿಂ ಮತಕ್ಷೇತ್ರ ಸಮಾಜದ ಒಟ್ಟರು ಕೂಡಿಕೊಂಡು ಗೋಮಾತೆಯನ್ನು ರಾಷ್ಟ್ರೀಯ ಪಶುವಾಗಿ ಘೋಷಣೆ ಮಾಡಬೇಕಾಗಿ ಮಾನ್ಯ ಪ್ರಧಾನಮಂತ್ರಿ ಹಾಗೂ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೊತೀವಿ. ನಾವು